ಮಾಡಬೇಕು. ನನ್ನವ ಅನ್ನುವ ಭಾವನೆಯಿಂದ ನಾವು ನಮಸ್ಕಾರವನ್ನು ಮಾಡಬೇಕು ಎನ್ನುವುದಾಗಿ ತಿಳಿಸ್ತಾರೆ. ಹೀಗೆ ಯಾರ್ಯಾರಲ್ಲಿ ಯಾರ್ಯಾರನ್ನ ಕಂಡು ನಾವು ನಮಸ್ಕಾರ ಮಾಡಬೇಕು. ಆಚಾರ್ಯೋ ಬ್ರಹ್ಮಣೋ ಮೂರ್ತಿ, ಪಿತಾಮೂರ್ತಿ ಪ್ರಜಾಪತಿ, ಭ್ರಾತಾ ಮರುತ್ಪತೆ ಮೂರ್ತಿ, ಮಾತಾಮೂರ್ತಿ ಕ್ಷಿತೇಸ್ತನು, ದಯೆಯಾ ಭಗಿನೀ ಮೂರ್ತಿ, ಧರ್ಮಸ್ಯಾತ್ಮಾತಿಥಿ ಸ್ವಯಂ, ಅಭ್ಯೇ ಅಗ್ನೇರಭ್ಯಾಗತೋ ಮೂರ್ತಿ, ಸರ್ವಭೂತಾನಿ ಚಾತ್ಮನಃ. ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಆಚಾರ್ಯೋ ಬ್ರಹ್ಮಣೋ ಮೂರ್ತಿ, ಆಚಾರ್ಯರು ಉಪಾಧ್ಯಾಯರು ಕಂಡಾಗ ಅದರಲ್ಲಿ ಭಗವಂತನೇ ಇದ್ದಾನೆ ಅಂತ ತಿಳಿದುಕೊಂಡು ಆಚಾರ್ಯೋ ಬ್ರಹ್ಮಣೋ ಮೂರ್ತಿ ಅಂತ ನಮಸ್ಕಾರ ಮಾಡಬೇಕು. ಪಿತಾಮೂರ್ತಿ ಪ್ರಜಾಪತೆ, ಹೇ ಪ್ರಜಾಪತಿ ಬ್ರಹ್ಮದೇವರು, ತಂದೆಯನ್ನ ನೋಡಿದಾಗ ಬ್ರಹ್ಮದೇವರು ಅಂತ ತಿಳಿದುಕೊಂಡು ನಾವು ನಮಸ್ಕಾರವನ್ನ ಮಾಡಬೇಕಂತೆ. ಯಾಕೆ ಅಂದರೆ ಜಗತ್ತಿಗೆ ಅವನು ನನ್ನನ್ನ ತಂದ, ಅದಕ್ಕಾಗಿ ಅವನು ತಂದೆಯಾದ. ಹೀಗೆ ಬ್ರಹ್ಮದೇವರು ಇಡೀ ಸಮಸ್ತ ಜೀವರಾಶಿಗಳನ್ನ ಜಗತ್ತಿಗೆ ತಂದ್ರಲ್ವಾ, ಹೀಗಾಗಿ ತಂದದ್ದಕ್ಕಾಗಿ ಅವನು ತಂದೆ. ಈ ತಂದೆ ಅಂತ ತಿಳಿದುಕೊಂಡು ಆ ತಂದೆಗೆ ನಮ್ಮನ್ನ ಕರೆದುಕೊಂಡು ಇಲ್ಲಿ ಬಂದಂತಹ ತಂದೆಯಲ್ಲಿ ಜಗತ್ತಿನ ಸೃಷ್ಟಿ ಮಾಡಿದಂತಹ ತಂದೆಯನ್ನ ಅಂದರೆ ಬ್ರಹ್ಮದೇವರನ್ನ ನಾವು ನೆನೆಸಬೇಕು. ಪಿತಾಮೂರ್ತಿ ಪ್ರಜಾಪತಿ, ಭ್ರಾತಾ ಮರುತ್ಪತೆ ಮೂರ್ತಿ, ಭ್ರಾತ ಅಣ್ಣ ಅಣ್ಣನನ್ನ ಮರುತ್ಪತೆ ಮೂರ್ತಿ ಅಂತ ವಾಯುದೇವರು ಅಂತ ತಿಳಿದುಕೊಂಡು ನಮಸ್ಕಾರ ಮಾಡಬೇಕಂತೆ. ಯಾಕೆ? ಇಲ್ಲೆಲ್ಲ ಅದ್ಭುತವಾದ ಚಿಂತನೆ ಇದೆ. ಆಚಾರ್ಯೋ ಬ್ರಹ್ಮಣೋ ಮೂರ್ತಿ ಯಾಕೆ? ಅಲ್ಲಿ ದೇವರನ್ನ ಯಾಕೆ ಕಾಣಬೇಕು ಅಂದರೆ ದೇವರ ವಿಷಯಕವಾದ ತತ್ವಜ್ಞಾನವನ್ನ ಆಚಾರ್ಯರು ಮಾಡಿ ಕೊಡ್ತಾರೆ ಎನ್ನುವ ಉದ್ದೇಶದಿಂದ ಅಲ್ಲಿ ದೇವರನ್ನ ನಾವು ಕಾಣಬೇಕು. ತಂದೆಯಲ್ಲಿ ಯಾಕೆ ಕಾಣಬೇಕು ಅಂತಂದರೆ, ಬ್ರಹ್ಮನನ್ನ ತಂದೆಯಲ್ಲಿ ಯಾಕೆ ಕಾಣಬೇಕು ಅಂತಂದರೆ, ಜಗತ್ತಿನ ಸೃಷ್ಟಿಯನ್ನ ತಂದೆ ಮಾಡಿದನಲ್ಲ, ಆ ಬ್ರಹ್ಮ ಮಾಡಿದನಲ್ಲ, ನನ್ನ ಸೃಷ್ಟಿಯನ್ನ ತಂದೆ ಮಾಡಿದ, ಜಗತ್ತಿನ ಸೃಷ್ಟಿ ಮಾಡಿದಂತಹ ತಂದೆ ಈ ನನ್ನ ತಂದೆಯಲ್ಲಿ ಇದ್ದಾನೆ ಅಂತ ತಿಳಿದುಕೊಂಡು ಬ್ರಹ್ಮದೇವರನ್ನ ಅಲ್ಲಿ ನಾವು ನಮಸ್ಕಾರ ಮಾಡಬೇಕು. ತಂದೆಯನ್ನ ಕಂಡಾಗ ಬ್ರಹ್ಮದೇವರಂತೆ ತಿಳಿದುಕೊಂಡು ನಮಸ್ಕಾರವನ್ನ ಮಾಡಬೇಕು. ನಿರುಪಮಾನಾಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜಗಣ ದರಸೆ ಸತ್ವ ಪ್ರಚುರವಾಣಿ ಮುಖ ಸರೋಜೇನ ಗರುಡ ಶೇಷ ಶಶಾಂಕದಳ ಶೇಖರನ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ ಅಂತಾರಲ್ಲ, ಹಾಗೆ ಜಗತ್ತಿನ ತಂದೆಯಾದಂತಹ ಬ್ರಹ್ಮದೇವರನ್ನ ನನ್ನ ತಂದೆಯಲ್ಲಿ ಕಂಡು ನಮಸ್ಕಾರ ಮಾಡಬೇಕಂತೆ. ಭ್ರಾತಾ ಮರುತ್ಪತೆ ಮೂರ್ತಿ, ಅಣ್ಣನಲ್ಲಿ ವಾಯುದೇವರನ್ನ ಕಂಡು ನಮಸ್ಕಾರ ಮಾಡಬೇಕಂತೆ. ಯಾಕೆ? ವಾಯುದೇವರು ಸದಾ ಕಾಲದಲ್ಲಿ ನಮ್ಮ ಜೊತೆಗೆ ಇರ್ತಾರಲ್ವಾ, ನಮ್ಮ ರಕ್ಷಕರಾಗೇ ಇರ್ತಾರಲ್ವಾ. ಅಂತರಂಗದ ಉಸಿರ ಹೊರಗೆ ನೂಕಿ ಅಂತರಂಗಕ್ಕೆ ಸೇದುವ ಈ ಕೆಲಸವನ್ನ ಮಾಡ್ತಾರಲ್ಲ, ಹಾಗೆ ಅಣ್ಣನಾದವನು ಸರಿಯಾದ ಸಮಯದಲ್ಲಿ ನಮ್ಮ ಎಲ್ಲ ಆಗು ಹೋಗುಗಳ ಮಧ್ಯದಲ್ಲಿ ಬಂದು ನಿಂತುಕೊಂಡು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಆ ನಿಟ್ಟಿನಲ್ಲಿ ಆ ವಾಯುದೇವರನ್ನ ಅಣ್ಣನಲ್ಲಿ ಕಂಡು ನಮಸ್ಕಾರ ಮಾಡಬೇಕಂತೆ. ಮಾತಾಮೂರ್ತಿ ಕ್ಷಿತೇಸ್ತನು, ತಾಯಿಯನ್ನ ಕಂಡಾಗ ಭೂಮಿ ಅಂತ ತಿಳಿದುಕೊಂಡು ನಮಸ್ಕಾರ ಮಾಡಬೇಕಂತೆ. ಅದಕ್ಕೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎನ್ನುವ ಮಾತನ್ನ ಹೇಳುವುದು ಇದಕ್ಕೆ. ಆ ತಾಯಿಯನ್ನ ನೋಡಿದ ಕ್ಷಣದಲ್ಲಿ ಭೂಮಾತೆ ಅಂತ ತಿಳಿದುಕೊಂಡು ನಮಸ್ಕಾರ ಮಾಡಬೇಕು. ಭೂಮಿಯಲ್ಲಿ ಮಾಡಬಾರದ ಎಲ್ಲ ಕಾರ್ಯಗಳನ್ನ ಮಾಡಿದರೂ ಈ ಭೂಮಿ ನಮ್ಮನ್ನ ಹೊರೋದನ್ನ ಬಿಡೋದಿಲ್ಲ. ಹಾಗೆ ನಾವು ಏನೇ ಹೊಟ್ಟೆಯಲ್ಲಿದ್ದಾಗ ಹೊಟ್ಟೆಯಿಂದ ಹೊರಗೆ ಬಂದಾಗ ಎಷ್ಟೇ ತೊಂದರೆ ಕೊಟ್ಟರೂ ನಮ್ಮನ್ನ ಹೆರೋದನ್ನ ತಾಯಿ ಬಿಡೋದಿಲ್ಲ. ತಾ ಅಂತ ಏನನ್ನೇ ಕೇಳಿದರೂ ಈ ತಾಳೆ ಕೊಡ್ತಾಳೆ, ಅದಕ್ಕಾಗಿ ಅವಳನ್ನ ನಾವು ತಾಯಿ ಅಂತೇವೆ. ಆ ನಿಟ್ಟಿನಲ್ಲಿ ತಾಯಿಯನ್ನ ಕಂಡು ಭೂಮಿ ಅಂತ ತಿಳಿದುಕೊಂಡು ತಾಯಿಯಲ್ಲಿ ಭೂಮಾತೆಗೆ ನಮಸ್ಕಾರವನ್ನ ಮಾಡಬೇಕು ಎನ್ನುವುದಾಗಿ ತಿಳಿಸ್ತಾರೆ. ದಯೆಯ ಭಗಿನೀ ಮೂರ್ತಿ, ಅಕ್ಕನಲ್ಲಿ ದಯಾಮೂರ್ತಿಯನ್ನ ಕಂಡು ನಾವು ನಮಸ್ಕಾರವನ್ನ ಮಾಡಬೇಕು. ಧರ್ಮಸ್ಯಾತ್ಮ ಅತಿಥಿ ಸ್ವಯಂ, ಅತಿಥಿಗಳಲ್ಲಿ ಧರ್ಮ ಆತ್ಮ ಅಂತಂದರೆ ಯಮದೇವರನ್ನ ಕಂಡು ನಮಸ್ಕಾರ ಮಾಡಬೇಕಂತೆ. ಯಾಕೆ ಅವರಲ್ಲಿ ಯಮದೇವರು? ಹಾಗಾದರೆ ಅವರು ಏನಾದರೂ ಮೃತ್ಯು ದೇವತೆಗಳೇನು ಅಂದರೆ ಸರ್ವತಾ ಹಾಗೆ ಅಲ್ಲ. ಅತಿಥಿಗಳಲ್ಲಿ ಯಮದೇವರ ವಿಶೇಷವಾದಂತಹ ಸನ್ನಿಧಾನ. ಯಾಕೆ ಅಂದರೆ ಯಮದೇವರು ಹೇಳಿ ಕೇಳಿ ಬರೋದಿಲ್ಲ, ಹಾಗೆ ಅತಿಥಿಗಳು ಕೂಡ ಹೇಳಿ ಕೇಳಿ ಬರೋದಿಲ್ಲ. ಹೇಳಿ ಬಂದರೆ ಅವರು ಅತಿಥಿಗಳಾಗೋದಿಲ್ಲ, ಹೇಳಿಸಿಕೊಂಡು ಬಂದರೆ ಅತಿಥಿಗಳಾಗೋದಿಲ್ಲ, ಅವರು ಅಭ್ಯಾಗತರಾಗ್ತಾರೆ. ಹೇಳಿಸಿಕೊಂಡು ಬಂದರೆ ಅಭ್ಯಾಗತರು, ಹೇಳದೇನೆ ತಿಥಿ ಇಲ್ಲದೆ ಬಂದರೆ ಅವರು ಅತಿಥಿಗಳು. ಅಂತಹ ಅತಿಥಿಗಳಲ್ಲಿ ನಾವು ಯಮದೇವರನ್ನ ಕಂಡು ನಮಸ್ಕಾರ ಮಾಡಬೇಕಂತೆ. ಅದಕ್ಕೆ ದಾಸರನ್ನೋದಲ್ವಾ, ಅತಿಥಿಗಳಿಗೆ ಕೊಟ್ಟಂತಹ ಮಹತ್ವವನ್ನು ಅಭ್ಯಾಗತರಿಗೆ ಕೊಟ್ಟಿಲ್ಲ. ಮಧ್ಯಾಹ್ನ ಕಾಲಕ್ಕೆ ಅತಿಥಿಗಳಿಗೆ ಅನ್ನ ಮೆದ್ದೇನೆಂದರೆ ಇಹದಾಣೆ,
ಧರೆಯೊಳಗೆ ಸತ್ಪಾತ್ರರ ಜೊತೆ ಗುಂಬೋ ಪದ್ಧತಿ ನೋಡೋ ಧರ್ಮಾತ್ಮ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಹೀಗಾಗಿ ಅತಿಥಿಗಳಲ್ಲಿ ನಾವು ಯಮಧರ್ಮನನ್ನು ಕಂಡು ನಮಸ್ಕಾರವನ್ನು ಮಾಡಬೇಕಂತೆ. ಅಗ್ನೇರಭ್ಯಾಗತೋ ಮೂರ್ತಿ, ಅಭ್ಯಾಗತರಲ್ಲಿ ಅಗ್ನಿಯನ್ನು ಕಂಡು ನಮಸ್ಕಾರ ಮಾಡಬೇಕಂತೆ. ಹೇಳಿಸಿಕೊಂಡು ಬರ್ತಾರಲ್ವಾ, ನಾವು ಕಡ್ಡಿ ಕೊರೆದ್ರೇನೆ ಬೆಂಕಿ ಹತ್ತುತ್ತದಲ್ವಾ, ಹಾಗೆ ಅಗ್ನಿ ನಾವು ಕೊರೆದ ಮೇಲೇನೆ ಹತ್ತುತ್ತಾನೆ. ಹೀಗಾಗಿ ಅಭ್ಯಾಗತರು ಹೇಳಿಸಿಕೊಂಡು ಬರ್ತಾರೆ. ಹೀಗಾಗಿ ಅಭ್ಯಾಗತರಲ್ಲಿ ಅಗ್ನಿಯನ್ನು ಕಂಡು ನಾವು ನಮಸ್ಕಾರವನ್ನು ಮಾಡಬೇಕು. ಸರ್ವಭೂತಾನಿ ಚಾತ್ಮನಃ, ಎಲ್ಲ ಭೂತಗಳಲ್ಲಿಯೂ ಕೂಡ ನಮಗಿಂತ ಹಿರಿಯರಾದ ಎಲ್ಲ ಭೂತಗಳಲ್ಲಿಯೂ ಕೂಡ ದೇವರನ್ನ ಕಂಡು ನಮಸ್ಕರಿಸಬೇಕು ಎನ್ನುವುದಾಗಿ ಭಾಗವತವೂ ಕೂಡ